So today is 14th August, day 4. It's an early start, 3:22 a.m. Oh, ಫುಲ್ ಇಂಗ್ಲೀಷ್ ಹೊಡಿತಾ ಇದ್ದೀನಿ. ಕನ್ನಡ ವ್ಲಾಗು. ಬೆಳಗ್ಗೆ 3:22 ಹೊರಟಿದ್ದೀವಿ. ಕೊಲುಕುಮಲೈ ಜೀಪ್ ರೈಡ್. ಸೊ ಬನ್ನಿ ಹೋಗೋಣ, ನೋಡೋಣ ಹೆಂಗಿರುತ್ತೆ. ನಾನು ಗಾಡಿ ಕೀ ಕಳ್ದಾಕೋಗ್ಬಿಟ್ಟಿದ್ದೀನಿ, ಏನಾಗುತ್ತೆ ನೋಡಬೇಕು. ಸ್ಪೇರ್ ಕೀಸನ್ನು ಒಳಗೆ ಇಟ್ಬಿಟ್ಟು ಲಾಕ್ ಹಾಕಿ ಆ ಕೀ ಕಳ್ದಾಕ್ಬಿಟ್ಟಿದ್ದೀನಿ. ಸಿಕ್ಕರೆ ನನ್ನ ಲಕ್. ಇಟ್ಸ್ ಇಟ್. 2 ಗಂಟೆಗೆ ಎದ್ದು 3 ಗಂಟೆಗೆ 2 ಗಂಟೆಗೆ ಮಲ್ಗೆ 3 ಗಂಟೆಗೆ ಎದ್ದು ಓಕೆ ಹೊರಡ್ತಾ ಇದ್ದೀವಿ. ಜೀಪ್ ರೈಡ್. ಓಕೆ, ಎಲ್ಲ ಚೆಕ್ ಪೋಸ್ಟ್ ಆಯಿತು. ವಿ ಆರ್ ಗೋಯಿಂಗ್ ಆಫ್ ರೋಡ್ 4 kilometers. ಮೇಲಿಗೆ ರೀಚ್ ಆಗಿದ್ದೀವಿ. ಜೀಪಲ್ಲಿ ಬಂದು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. 300 meters ಅಲ್ಲಿದೆ ಕೊಲುಕುಮಲೈ ಪೀಕ್. ಏನೂ ಕಾಣಿಸ್ತಿಲ್ಲ. ಓಕೆ, ಆ ಕಡೆ ಸನ್ರೈಸ್ ಆಗುತ್ತೆ. ನೋಡಿ ಸನ್ರೈಸ್. ಟೈಮ್ ಲಾಕ್ಸ್ ಹಾಕಿಟ್ಬಿಡ್ಲ. ನಾನು ಮೇಲೆ ಬಂದಿದ್ದೀವಿ. ಅಬ್ಬಾ, ಓಡ್ಕೊ ಬಂದಿದ್ದಾಯ್ತು. ಸಾಕಾ? ನೋ ವಂಡರ್ ಯಾರು ಇಲ್ಲಿ ಡ್ರೋನ್ ಆಡ್ಸಿಲ್ಲ. GPS ಬರಲ್ಲ, ಅದಕ್ಕೆ ಯಾರು ಆಡ್ಸ್ತಾ ಗುರು ಕಂಪ್ಲೇಂಟ್. ಹಾಂ, ತಿರ್ಗಿಸಿ ಈ ಕಡೆ. ಎಲ್ಲೋಯ್ತು? ಇನ್ನೂ ಎಷ್ಟು ಜನ ಇದ್ದಾರೆ ಕ್ಯಾಮ್ರಲ್ಲಿ. ನೋಡು, ಕಾಣಿಸ್ತಾರೆ. ಅಲ್ಲಿಂದ ಬರ್ತೀಯಾ ಈ ಕಡೆಗೆ? ಸಿಟಿ ಫುಲ್ ಬಿಡಪ್ಪ, ಸಿಟಿ ಬಿಲ್ಡಪ್ ಹಾಕೊಂಡು. ಏಯ್, ನನ್ನ ಒಬ್ಬಂದೇ ಆಡ್ತಾ ಇರೋದು. ರೆಕಾರ್ಡ್ ಆಗ್ತಿದ್ಯಾ?
till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways, and on we'll go. ನೋಡಿ ಫಾಲ್ಸ್, ಪೆರಿಯಾರ್ ಫಾಲ್ಸ್, ಪೆರಿಯಾರ್ ಫಾಲ್ಸ್. ಸೊ ಹೋಗಿ ಬಂದ್ವಿ ಎಲ್ಲ, ಕೊಲ್ಕುಮಲೆಗೆ ಹೋಗಿ ಬಂದು ತಿಂಡಿ ಮಾಡ್ಕೊಂಡಿಲ್ಲಿ ಇಡಿಯಪ್ಪಂ ಮಾಡಿದರು. ಇಡಿಯಪ್ಪಂ ಬಂದು ಶಾವಿಗೆ ಇಡಿಯಪ್ಪಮ್ಮು, ಆಮೇಲೆ ಬ್ರೆಡ್ ಆಮ್ಲೆಟ್ ಎಲ್ಲ ತಿಂದು ಲಗೇಜೆಲ್ಲ ಪ್ಯಾಕ್ ಮಾಡಿ ಟೈಮ್ ಬಂದು 12:34 ಹಾಸ್ಟೆಲ್ ಮೂನಾರಿಂದ ಹೊರಡ್ತಾ ಇದ್ದೀವಿ. ವಿ ಆರ್ ಲಿವಿಂಗ್ ಗುಡ್ ಬೈ ಹಾಸ್ಟೆಲ್. ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಫಸ್ಟ್ ಟೈಮ್ ಹಾಸ್ಟೆಲಲ್ಲಿ ಸ್ಟೇ ಮಾಡ್ತಾ ಇರೋದು. ಚೆನ್ನಾಗಿತ್ತು. ಇಲ್ಲಿ ಬಂದರೆ ಜೀತು ಬಾಯಿ ಇರ್ತಾರೆ, ಅವರೇ ಇಲ್ಲಿ ಪ್ರಾಪರ್ಟಿ ಮ್ಯಾನೇಜರ್. ಸೊ ಚೆನ್ನಾಗಿ ನೋಡಿಕೊಂಡ್ರು. ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ, ಹಾಸ್ಟೆಲ್ ಟ್ರೈ ಮಾಡಿ. ದಟ್ಸ್ ಇಟ್. ಇವಾಗ ಇಡುಕಿ ಕಡೆ ಹೊರಡ್ತಾ ಇದ್ದೀವಿ. ಹೊರಡೋದು ಇವಾಗ. ಡೇ 4 ಬಿಗಿನ್ಸ್ ಅಲ್ಲ, ಆಗಲೇ ಸ್ಟಾರ್ಟ್ ಆಗಿದೆ. ಹೋಗಿ ಬಂದ್ವಿ ಕೊಲ್ಕುಮಲೆಗೆ. ಈಗ ಬೈಕಲ್ಲಿ ಸ್ಟಾರ್ಟ್. ಒಬ್ಬರು ರೈಡರ್ SD ಅಡ್ವೆಂಚರ್ ಅವರು ವಾಪಸ್ ಮನೆಗೆ ಹೊರಟಿದ್ದಾರೆ. ಅವ್ರ ಪ್ಲ್ಯಾನ್ ಇದ್ದಿದೆ ಇಷ್ಟು ದಿನ. ಸೊ ಮುಗೀತು. ಮಿಕ್ಕಿದವರು ನಾವೆಲ್ಲ ಇಡುಕಿ ಆ್ಯಂಡ್ ದೆನ್ ವಾರ್ಕಳ. ಇವತ್ತು ಜಟಾಯುಗೆ ಹೋಗೋಣ ಅಂತ ಇದ್ವಿ ಅಲ್ವಾ, ಬಟ್ ಅದು ಆಗಿಲ್ಲ ಬಿಕಾಸ್ ಲೇಟ್ ಆಗಿದೆ. ನಾಳೆ ಹೋಗ್ತೀವಿ ಜಟಾಯುಗೆ. ಸೊ ನೋಡಿ ಹೊರಡೋದು. ಹಿಂಗಿತ್ತು ಮೂನಾರ್. ಪಾಪ ಈ ಥರ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಬರೋರಿಗೆ ಹಿಂಸೆ ತುಂಬ ಕೆಳಗಿದೆ ರೋಡಿಂದ. ಏನು ಮಾಡೋಕ್ಕಾಗಲ್ಲ. ಯಾವ ಕಡೆ? ಓ ಮೈ ಗಾಡ್, ನೋಡಿ ಹೆಂಗಿದೆ. ಅಯ್ಯಪ್ಪ, ಅಲ್ಲಿಂದನೂ ಹಿಂಗೆ ಹರಿತಾ ಇದೆ. ಡ್ಯಾಮ್ ಓಪನ್ ಮಾಡಿದ್ದಾರೆ. ಸಖತ್ ಫೋರ್ಸ್ ಇದೆ. ಅಯ್ಯೋ, ಏನೋ ಇಲ್ಲಿ ಬ್ಯಾರಿಕೇಡ್ಗಳೇ ಇಲ್ಲ. ನೆಟ್ಟಿಗೆ ಹೋದರೆ ಸೀದಾ ನೀರಿಗೆನೆ. ಇಲ್ಲಿ ಬ್ಯಾರಿಕೇಡ್ ಇದೆ, ಜೈ ಅಂತ. ಏನು ನೀರು ಹರಿತಾ ಇದೆ ಗುರು. ಅಬ್ಬಾ ನೋಡಿ ಹೆಂಗಿದೆ. ನಾವು ಇವಾಗ ಒಂದು 25 ಕಿಲೋಮೀಟರ್ಸ್ ಏನೋ ಇರಬೇಕು ಇಡುಕಿ. ಮೂನಾರಿಂದ ಇಡುಕಿ ರೂಟ್ ಇದೆ. ನಮ್ದಿಡಿಯಪ್ಪ, ಹಂಗೆ ಹಿಡಿದ್ಬಿಡಪ್ಪ, ಹಂಗೆ ಹೋಗ್ಬಿಡ್ತೀವಿ. ತೆಗಿಲಿಲ್ವನೋ? ಮೈ ಮೇಲೆಲ್ಲ ಹಾಕ್ಸ್ಕೊಬಿಡೋಣ ಅನ್ನಿಸ್ತಾ ಇದೆ ನಂಗೆ. ಐ ವಾಂಟ್ ಮೈ ಮಾನ್ಸೂನ್ ರೈಡ್ ಬ್ಯಾಕ್ ಪ್ಲೀಸ್. ಪಬ್ಲಿಕ್ ರೋಡಪ್ಪ ಅದು.
ನೋಡಿ ಹೆಂಗಿದೆ ಬ್ರಿಡ್ಜು. ಕಾಣಿಸ್ತು ಸುಮ್ಮನೆ ಅಂತ ನುಗ್ತಾ ಇದೀವಿ. ಅಬ್ಬಬ್ಬಾ, ಬ್ರಿಡ್ಜ್ ಕ್ರ್ಯಾಕ್ ಬಿಟ್ಟಿದೆಯಲ್ಲೋ. ವಾವ್, ಗಾಡ್ಸ್ ಓನ್ ಕಂಟ್ರಿ ಟ್ರೂಲಿ. ಇಲ್ಲಿ ಡ್ರೋನ್ ಆರಿಸಿದ್ರೆ ಏನು ಹಿಂಗ್ ಟಾರ್ ಹಾಕೋರೆ ಎಲ್ಲ ಪೀಸು ಪಿಜ್ಜಾ ಥರ. ಬೇಡ ಬೇಡ, ಬ್ರಿಡ್ಜ್ ಸರಿ ಇಲ್ಲ, ಬಾರಲು ಎಲ್ಲ ಕ್ರ್ಯಾಕ್ ಬಿಟ್ಟಿದೆ. ಬೂಮ್ ಬೂಮ್ ಎಲ್ಲ ಮಳೆ ಬಂದಿದೆ, ರೋಡ್ ಒದ್ದೆ ಇದೆ. ನೋಡಿ ರೋಡ್ ತುಂಬಾ ಚೆನ್ನಾಗಿದೆ. ರೈಡರ್ ಬರ್ತಾ ಇದಾರೆ ನೋಡಿ. ಇಡುಕಿ is around 10 kilometers. ಅಲ್ಲಿಂದ ವಾರ್ಕಳ. Okay, we are at Idukki. This is it, Idukki Dam.